ಹಾಗ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಒಂದು ಎಪಿಸೋಡ್ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸಿಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಸೊ ಅದು ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಗೌತಮಿ ಅವರು ಈ ಒಂದು ಇವತ್ತಿನ ಎಪಿಸೋಡಲ್ಲಿ ಎಲಿಮಿನೇಟ್ ಆಗ್ತಾರೆ. ಜೊತೆಗೆ ಸೊ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ, ಸೊ ಧನ್ರಾಜ್ ಅವರು ಇನ್ನೊಂದು ಎಲಿಮಿನೇಟ್ ಆಗಿದ್ದಾರೆ. ಇವು ಯಾರು ನಿಮ್ಗೆ ಗೊತ್ತಿರೋಂಗೆ 2 ಡಬಲ್ ಎಲಿಮಿನೇಷನ್ ಇದೆ. ಒಂದು ಮಿಡ್ ವೀಕಲ್ಲಿ ಆಗ್ಬೋದಿತ್ತು, ಬಟ್ ಅದು ಆಗಲಿಲ್ಲ. ಸೊ ಧನ್ರಾಜ್ ಅವರ ಒಂದು ಎಡವಟ್ಟಿಂದ. ಸೊ ಅದೇ ರೀತಿಯಲ್ಲಿ ಸೊ ಇವಾಗ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಏನು ಆಗಬೇಕಾಗಿತ್ತು, ಸೊ ಅದರ ಒಂದು ಎಲಿಮಿನೇಷನ್ ಇವತ್ತಿನ ಒಂದು ಎಪಿಸೋಡಲ್ಲಿ ಆಗುತ್ತೆ. ಅದು ಗೌತಮಿ ಅವರು ಆಗಿರ್ತಾರೆ ಅಂತ ಆಲ್ರೆಡಿ ನಿಮ್ಗೆ ಅಪ್ಡೇಟ್ ಮಾಡಿದ್ದೀನಿ ನಾನು. ಅದ್ರ ಜೊತೆಗೆ ಸೊ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ, ಸೊ ಇವಾಗ ಬಂದಿರೋವಂಥ ಅಪ್ಡೇಟು, ಸೊ ಧನ್ರಾಜ್ ಅವರು ಕೂಡ ಸೊ ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಡಬಲ್ ಎಲಿಮಿನೇಷನ್ ಏನಿತ್ತು ಅದು ಒಂದು ಗೌತಮಿ ಆ್ಯಂಡ್ ಇನ್ನೊಂದು ಸೊ ಧನ್ರಾಜ್ ಅವರು ಆಗಿರ್ತಾರೆ. ಆ್ಯಂಡ್ ಅದೇ ರೀತಿಯಲ್ಲಿ ಸೊ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಂಥ ಧನ್ರಾಜ್ ಅವರು ಸೊ ಲಾಸ್ಟ್ ವೀಕಲ್ಲಿ ಏನು ಅಂದರೆ ವ್ಯಕ್ತಿತ್ವ ಅಂತ ಬಂದಾಗ ಖಂಡಿತವಾಗ್ಲೂ ಅವ್ರನ್ನ ಬೀಟ್ ಮಾಡೋದು ಬೇರೆ ಕಂಡೀಷನ್ಗಳಿಗೆ ಸ್ವಲ್ಪ ಜನಕ್ಕೆ ಕಷ್ಟ ಆಗ್ಬೋದಿತ್ತು. ಬಟ್ ಅಲ್ಲಿ ಅವ್ರಿಗೆ ಎಷ್ಟಾಗುತ್ತೆ ಅವರಷ್ಟು ಟ್ರೈ ಮಾಡಿದ್ದಾರೆ. ಬಟ್ ಕೆಲವು ಟೈಮಲ್ಲೆಲ್ಲ ಸುಮ್ಮನೆ ಸ್ವಲ್ಪ ಭಯಪಟ್ಟರು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡೌನ್ ಇದ್ದರು. ಆಮೇಲೆ ಹನುಮಂತು ಬಂದಾದಮೇಲೆ ಸೊ ಇಬ್ಬರು ಜೊತೆಯಾಗಿ ಚೆನ್ನಾಗಿ ಆಡ್ಕೊಂಡು ಬಂದರು. ಬಟ್ ಮನೆಯವ್ರ ಜೊತೆಗೆ ಇನ್ನೂ ಸ್ವಲ್ಪ ಬರಿಬೋದಿತ್ತು. ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸೊ ಅವ್ರದ್ದು ಇನ್ನೂ ಸ್ವಲ್ಪ ಓಪನ್ ಅಪ್ ಆಗಬೇಕಾಗಿತ್ತು ಅಂತ ನನಗನ್ಸುತ್ತೆ. ಬಿಕಾಸ್ ಅವರಿಗೆ ಕಾಮಿಡಿ ಫೋಟೋ ಅನ್ನೋ ರೀತಿಯಲ್ಲೇ ಅವ್ರನ್ನ ತೊಗೊಂಡು ಬಂದಿದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಮಾಡುವಂಥ ಕಂಟೆಂಟ್ ಎಲ್ಲ ನೋಡಿ. ಬಟ್ ಮನೆ ಒಳಗಡೆಗೆ ಸೊ ವೀಕೆಂಡ್ ಅಂತ ಬಂದಾಗ ಅವ್ರು ತುಂಬ ನಗಿಸಿದ್ದಾರೆ, ಇಲ್ಲ ಅಂತ ಹೇಳೋಂಗಿಲ್ಲ. ಬಟ್ ಮನೆ ಒಳಗಡೆಗೂ ಕೂಡ ಅವರೇ ಒಂದು ಇನಿಷಿಯೇಟಿವ್ ತೊಗೊಂಡು ಮಾಡ್ಬೋದಿತ್ತು. ಟಾಸ್ಕು ಅಂತ ಬಂದಾಗ ಖಂಡಿತವಾಗ್ಲೂ ಲೋ ಇದ್ದರೂ ಕೂಡ ಸೊ ಎಂಟರ್ಟೈನ್ಮೆಂಟ್ ಅಂತ ವಿಚಾರದಲ್ಲಿ ಇನ್ನೂ ಸ್ವಲ್ಪ ತೊಡಗಿಸ್ಕೊಂಡಿದ್ದಿದ್ರೆ ಸೊ ಇನ್ನೂ ಬೆಟರ್ ಆಗಿರ್ತಿತ್ತು. ಆ್ಯಂಡ್ ಅವರು ಏನಂತಂದರೆ ಮನೆಯವ್ರ ಜೊತೆಗೆ ಎಲ್ಲೋ ಒಂದು ರೀತಿಯಲ್ಲಿ ಸೊ ತಾನು ಕಡಿಮೆ ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡಿದ್ದಾರೆ. ಬಟ್ ಅವ್ರು ಇನ್ನೂ ಸ್ವಲ್ಪ ಅವರು ಆ ಲೆವೆಲ್ ಅಂತ ಏನು ಹೇಳ್ತೀವಿ ಅದನ್ನು ಮೇಂಟೈನ್ ಮಾಡ್ಬೋದಿತ್ತು. ಜೊತೆಗೆ ಇನ್ನೂ ಸ್ವಲ್ಪ ಶಾರ್ಪಾಗಿ ಸ್ಮಾರ್ಟ್ ಗೇಮ್ ಆಡ್ಬೋದಿತ್ತು ಅಂತ ನನಗನ್ಸುತ್ತೆ. ಕಂಪ್ಯಾರಿಟಿವ್ಲಿ ನನಗೆ ಮೋಕ್ಷಿತಾ ಆ್ಯಂಡ್ ಧನ್ರಾಜ್ ಅಥವಾ ಇನ್ನು ಉಳಿದಂಥ ಗೌತಮಿ ಅದರಾಗಿರ್ಬೋದು, ಸೊ ಅವರೆಲ್ಲರಲ್ಲಿ ಮೋಕ್ಷಿತಾಗಿಂತ ನನ್ನ ಪ್ರಕಾರ ಧನ್ರಾಜ್ ಬೆಟರ್ ಅಂತ ಅನಿಸುತ್ತೆ. ಯಾವುದೇ ವಿಚಾರದಲ್ಲಿ ತೊಗೊಂಡ್ರು ಕೂಡ ಸೊ ಮೋಕ್ಷಿತ ಅವರು ಮುಂದೆ ಹೋದರು. ಯಾವ ರೀತಿಯಲ್ಲಿ ಹೋದರು ಅಂತಂದರೆ, ಸುಮ್ಮನೆ ಅನಾವಶ್ಯಕವಾಗಿ ಕೆಲವ್ರನ್ನ ಎದುರು ಹಾಕ್ಕೊಂಡು ಆಮೇಲೆ ಮಂಜು ಆ್ಯಂಡ್ ಗೌತಮಿ ಅವ್ರ ಬಗ್ಗೆನೇ ಒಂದು ನರೇಟಿವೇ ಸೆಟ್ ಮಾಡಿಬಿಟ್ರು ಮನೆ ಒಳಗಡೆಗೆ ಅವರು. ಸೊ ಅವ್ರು ಹಂಗೆ ಯೋಚನೆ ಮಾಡ್ತಾರೆ, ಹಂಗೆ ಮಾತಾಡ್ತಾರೆ. ಸೊ ಈ ಥರದ ಒಂದು ಕೆಲವೊಂದು ಕಾಂಟ್ರವರ್ಸಿ ಅನ್ನೋ ರೀತಿಯಲ್ಲಿ ಕ್ರಿಯೇಟ್ ಮಾಡ್ಬೋದಿತ್ತು. ಅಥವಾ ಇಲ್ಲ ಹಾನೆಸ್ಟಾಗಿ ಆಡ್ತೀನಿ ನಾನು, ಬಟ್ ಸೌಂಡ್ ಮಾಡ್ತೀನಿ, ಎಲ್ಲಿ ಏನು ಕೇಳಬೇಕು ಅನ್ನೋದು ಅಲ್ಲೇ ಒಂದು ರೀತಿಯಲ್ಲಿ ಧೈರ್ಯವಾಗಿ ಎಲ್ಲೋದು ಮಾತು ಅಥವಾ ಒಂದು ತಡಬಡಾಯಿಸಿದ್ದೆ. ಸೊ ಅದನ್ನು ಕ್ಲಿಯರ್ ಕಟ್ಟಾಗಿ ಕೇಳ್ಬೋದಿತ್ತು. ಆ್ಯಂಡ್ ಯಾರ ಒಂದು ನೆರಳಲ್ಲಿ ಬದುಕ್ದೇನೆ ಮೀನ್ಸ್ ಆ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಬದುಕ್ತೇನೆ ಸೊ ಅವರೇ ಒಂದು ಸ್ಟ್ಯಾಂಡಲ್ಲೊಂದು ನಿಂತು ಆಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಹನುಮಂತನ ಜೊತೆಗಿದ್ದರೂ ಕೂಡ ಸೊ ಕೆಲವೊಂದು ಇವರು ಬಾಯಿಂದ ಹೇಳಿ ಒಂದು ರೀತಿಯಲ್ಲಿ ಅವರ ಒಂದು ವೀಕ್ನೆಸ್ಗಳನ್ನ ಬಿಟ್ರೆ ಸೊ ಹನುಮಂತನ ಥರ ಅವರು ಸೀಕ್ರೆಟಾಗಿ ಎಲ್ಲ ಇಟ್ಕೊಂಡು ಸ್ಮಾರ್ಟಾಗಿ ಆಡಲಿಲ್ಲ ಅಂತ ನನಗನ್ಸುತ್ತೆ. ಸೊ ಅದಕ್ಕೋಸ್ಕರನೇ ಸೊ ಇವಾಗ ಧನ್ರಾಜ್ ಅವ್ರಿಗೆ ಸೊ ಎಲಿಮಿನೇಟ್ ಆಗುವಂಥ ಪರಿಸ್ಥಿತಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ನೋಡುವ, ಸದ್ಯಕ್ಕೆ ಇರೋವಂಥ ಮಾಹಿತಿ ಇಷ್ಟು. ಸೊ ನೀವು ಕನ್ಫರ್ಮ್ ನ್ಯೂಸ್ಗೆ ನಾಳೆ ಒಂದು ಎಪಿಸೋಡ್ವರೆಗೂ ಕಾಯಬೇಕಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಇದನ್ನೇ ನಂಬ್ಕೊಂಡು ಇದೇ ಸತ್ಯ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಬಟ್ ಕನ್ಫರ್ಮ್ ಇದೆ ಸೊ ಅವರೇ ಹೋಗಿದ್ದಾರೆ ಅಂತ. ಬಟ್ ನೀವು ಫುಲ್ 100% ಕನ್ಫರ್ಮ್ ಬೇಕು ಅಂದರೆ ನೀವು ಸೊ ನಾಳೆವರೆಗೂ ಕೂಡ ಎಪಿಸೋಡಲ್ಲಿ ಕಾಯಬೇಕಾಗುತ್ತೆ. ಓಕೆ, ಬಾಯ್.